ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದರೆ ಸಾಕು ಬರೀ ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಏನಪ್ಪ ಇದು ಟಾಕ್ಸಿಕ್ ಅಂತ ನೀವೇನಾದರೂ ಕೇಳೋದಾದರೆ, ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಬಗ್ಗೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರಿವ್ಯೂಸ್ನ ಹಾಕ್ತಾ ಇದ್ದಾರೆ. ಏನಕ್ಕಪ್ಪ ಈ ಥರ ಮಾಡ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ನಮ್ಮ ರಾಕಿಂಗ್ ಸ್ಟಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ KGF ಚಾಪ್ಟರ್ 2 ಮೆನ್ಷನ್ ಮಾಡ್ತಾ ಇದ್ದೀನಿ. ಆಫ್ಟರ್ KGF ಚಾಪ್ಟರ್ 2 ಅಂತ ಹೇಳ್ಬಿಟ್ಟು ಏನಕ್ಕಪ್ಪ ಅಂದರೆ, ನಮ್ಮ ರಾಕಿ ಬಾಯ್ ಅಂತ ಹೇಳ್ಬಿಟ್ಟು ನಾವು ಇವಾಗ್ಲೂ ರಾಕಿ ಬಾಯ್ನೇ ನೆನೆಸ್ಕೊಳ್ತಾ ಹೋದರೆ ಟಾಕ್ಸಿಕ್ ಸಿನಿಮಾ ನೋಡೋಕ್ಕಾಗಲ್ಲ. ಕಾರಣ ಇಷ್ಟೇ, ಆ ರಾಜ ಕೃಷ್ಣಪ್ಪ ಬೇರಿಯಾ ಬೇರೆ, ಈ ಟಾಕ್ಸಿಕ್ ಅಲ್ಲಿ ಬರೋ ರಾಯ ಬೇರೆ, ಆಮೇಲೆ ಟಿಕೆಟ್ ಅಂತ ಏನು ಅವ್ರ ಮಗ ಬರ್ತಾನೆ ರಾಯ, ಅವ್ರ ಮಗ ಅವನು ಬೇರೆ. ಅವರಿಗೂ ಇವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು ಕತೆ ಫ್ಲಾಟೇ ಬೇರೆ ಬರುತ್ತೆ, ಈ ಕತೆ ಫ್ಲಾಟೇ ಬೇರೆ ಬರುತ್ತೆ. ಹಾಗಾಗಿ ನೀವು ಈಗ ನೀವು ಏನೇ ಹೇಳಿ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ರಾಕಿ ಬಾಯ್ ಅಂತ ಕರಿತೀವಿ, ಅದು ಹೋಗ್ಬೇಕು ನಿಮ್ಮ ತಲೆಯಿಂದ. ಫಸ್ಟು ಆ ತಲೆಯಿಂದ ತೆಗೆದುಬಿಟ್ಟು ನೀವು ಈ ಸಿನಿಮಾ ನೋಡೋಕೆ ಹೋದರೆ ನಿಮಗೆ ಈ ಸಿನಿಮಾ ಖಂಡಿತವಾಗಿಯೂ ಇಷ್ಟವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಅನಿಸ್ಬೋದು ರಾಕಿಂಗ್ ಸ್ಟಾರ್ ಯಶ್ರವರು KGF ಚಾಪ್ಟರ್ 2ನಲ್ಲಿ ಆ ರೀತಿ ಸಿನಿಮಾದಲ್ಲಿ ಈ ರೀತಿ ಮಾಡಿದ್ದಾರೆ, ಆ ರೀತಿ ಮಾಡಿದ್ದಾರೆ, ಗೂಸ್ ಬಂಪ್ಸ್ ಸೀನ್ಸ್ ಇದ್ದಾವೆ, ಹಂಗಿದೆ ಹಿಂಗಿದೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಆದರೆ ಈ ಸಿನಿಮಾದಲ್ಲಿ ಅದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಕ್ವಾಲಿಟಿ ವೈಸು ಅದಕ್ಕಿಂತ ಇದು ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಸ್ಟೆಪ್ಪಲ್ಲಿ ಹೋಗಿದ್ದಾರೆ. VFX DNEG ಅಂತ ಏನು ಇಂಗ್ಲೀಷ್ ಮೂವೀಸ್ಗಳನ್ನ VFX ವರ್ಕ್ ಮಾಡ್ತಾರೋ ಅವ್ರ ಹತ್ರ VFX ವರ್ಕ್ ಮಾಡಿಸಿದ್ದಾರೆ. ನಿಮಗೆ ಎಲ್ಲೂ ಗೊತ್ತಾಗಲ್ಲ ಆ ರೀತಿ ಇಂಗ್ಲೀಷ್ ಮೂವಿ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಾನು ಮೊದಲಿಂದನೂ ಹೇಳ್ಕೊಂಬಂದಿರೋ ಹಾಗೆ ಅಟ್ ಎ ಟೈಮ್ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ಗಳಲ್ಲಿ ಶೂಟ್ ಮಾಡುವಂತಹ ಮೊದಲ ಕನ್ನಡ ಸಿನಿಮಾ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನಗನ್ಸಿರೋ ಮಟ್ಟಿಗೆ ರಾಕಿ ಬಾಯ್ನ ತಲೆಯಿಂದ ತೆಗೆದುಬಿಟ್ಟು ಒಬ್ಬ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ನೋಡೋಕೆ ಹೋಗ್ತೀನಿ. ಒಬ್ಬ ಹೊಸ ಹೀರೋ, ಅವರ ಒಳ್ಳೆ ಸಿನಿಮಾ, ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೋಗಿ ನೋಡೋರಾದರೆ ನಿಮಗೆ ಈ ಸಿನಿಮಾ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಏನಿಲ್ಲ ಗುರು, ಎಲ್ಲನೂ ಇದೆ. ಸೆಂಟಿಮೆಂಟ್ಸ್ ಇದೆ, ಆ್ಯಕ್ಷನ್ಸ್ ಇದೆ, ಆಮೇಲೆ ಸಾಂಗ್ಸ್ಗಳಿದ್ದಾವೆ, ಎಲ್ಲ ರೀತಿಯಾದಂತಹ ಎಮೋಷನ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಸಿನಿಮಾನ ಹಳೆ ಸಿನಿಮಾಗಳನ್ನೆಲ್ಲ ರೆಫರ್ ಮಾಡಿಕೊಂಡು ಆಮೇಲೆ ಅವ್ರಿವ್ರ ಹತ್ರ ಕೇಳಿಕೊಂಡು ಸಿನಿಮಾ ನೋಡೋಕೆ ಹೋದರೆ ನಿಮಗೆ ತಲೆಯಲ್ಲಿ ಸಿನಿಮಾ ಗಟ್ಟಿಯಾಗಿ ಉಳಿಯೋಲ್ಲ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿವ್ರ ಮಾತು ಕೇಳಿಕೊಂಡು ನೀವು ಸಿನಿಮಾ ನೋಡೋಕೆ ಹೋಗದೆ ನಿಮ್ಮ ಮೈಂಡ್ ಫ್ರೆಶ್ ಮಾಡಿಕೊಂಡು ಒಂದು ಒಳ್ಳೆ ಹೊಸ ಕನ್ನಡ ಸಿನಿಮಾನ ನೋಡೋಕೆ ಹೋಗ್ತೀನಿ ಅಂತ ಏನಾದರೂ ನೀವು ಹೋದರೆ ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ. ಅದು ಬಿಟ್ಟು ಮಚ್ಚ ರಿವ್ಯೂ ಹೆಂಗಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೇಳೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಎಲ್ಲರದ್ದು ರಿವ್ಯೂಸ್ನ ನೋಡಿಬಿಟ್ಟು ನೀವು ಹೋಗಿ ನೋಡಿದ್ರಿ ಅಂದರೆ ಸಿನಿಮಾ ನಿಮಗೆ ಇಷ್ಟ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ ಅವ್ರವ್ರ ಒಪಿನಿಯನ್ನ ಅವ್ರು ಶೇರ್ ಮಾಡ್ಕೊಂಡಿರ್ತಾರೆ. ಈಗ ಅವ್ರಿಗೆ ಇಷ್ಟವಾದಂಥ ಸಿನಿಮಾ ನಿಮಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ಕೆಲವೊಂದು ಸಿನಿಮಾಗಳು ಇದ್ದಾವೆ, ಹೇಳ್ತಾ ಹೋದರೆ ಬೇರೆ ರೀತಿ ಆಗುತ್ತೆ, ಬೇಡ. ಕೆಲವೊಂದು ಸಿನಿಮಾಗಳು ಇದ್ದಾವೆ, ಅವು ಅವ್ರಿಗೆ ಇಷ್ಟ ಆಗಿರುತ್ತೆ. ಇನ್ನೊಂದು ಕೆಲವೊಂದಿಷ್ಟು ಸಿನಿಮಾಗಳು ನಿಮಗೆ ಇಷ್ಟ ಆಗಿರುತ್ತೆ. ನೀವು ಇಷ್ಟಪಟ್ಟಂಥ ಸಿನಿಮಾ ಅವ್ರಿಗೆ ಇಷ್ಟ ಆಗಿರಲ್ಲ. ಗುರು ಅದೇನು ಗುರು ಆ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವೇ ನೆಗೆಟಿವ್ ಮಾಡಿರ್ತೀರ. ಆ ರೀತಿಯಾಗಿ ನೆಗೆಟಿವ್ ಅವು ಒಬ್ರಿಗೊಬ್ರು ಇಂಟ್ರೆಸ್ಟು ಇರಲ್ಲ ಕೆಲವೊಂದು ಸಲ ಸಿನಿಮಾಗಳಲ್ಲಿ. ಹಾಗಾಗಿ ಆ ಸಿನಿಮಾ ಇಷ್ಟಪಡುವಂಥ ಜಾನರ್ನ ಅವ್ರು ಇಷ್ಟಪಡ್ತಾರೆ, ನೀವು ಈ ಸಿನಿಮಾ ಜಾನರ್ನ ಇಷ್ಟಪಡ್ತೀರ. ಹಾಗಾಗಿ ಅವ್ರಿಗೂ ನಿಮಗೂ ಏನು ಸಿಂಕ್ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಬದಲು ನೀವೇ ಹೋಗಿ ಸ್ವತಃ ಸಿನಿಮಾ ನೋಡಿದರೆ ನಿಮಗೆ ಆ ಸಿನಿಮಾ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಅದ್ರ ಬದಲು ಈ ಥರ ನೆಗೆಟಿವ್ ಸ್ಪ್ರೆಡ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಸಿನಿಮಾನ ಅಷ್ಟೇ ಅಲ್ಲದೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡು ಹೋಗಿದ್ದಾರೆ. ಅದು KGF ಚಾಪ್ಟರ್ 2 ಆಗಿರ್ಬೋದು ಅಥವಾ KGF ಚಾಪ್ಟರ್ 1 ಆಗಿರ್ಬೋದು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಒಂದೊಂದು ಸ್ಟೆಪ್ ಮೇಲ್ಗಡೆ ಹೋಗಿದ್ದಾರೆ. ಏನಕ್ಕಪ್ಪ ಅಂದರೆ ಅಟ್ ಎ ಟೈಮ್ 6 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಮಾಡಿದ್ದಾರೆ. ಲಾಸ್ಟ್ ಟೈಮು ಅವರು 5 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಮಾಡಿದರು. ಇವಾಗಲೂ ನಮಗೆ ಹೆಮ್ಮೆನೇ ಇದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದ್ಭುತವಾದಂಥ ಕನ್ನಡ ಸಿನಿಮಾನ ಕೊಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಸಿನಿಮಾನ ಬೇರೆ ಜಾನರಲ್ಲೇ ಮಾಡಿದ್ದಾರೆ, ಆಮೇಲೆ ಬೇರೆ ಫ್ಲಾಟಲ್ಲೇ ತೋರಿಸಿದ್ದಾರೆ. ವರ್ಕು, ಆಮೇಲೆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಸಿನಿಮಾಟೋಗ್ರಫಿ ಎಲ್ಲನೂ ನೆಕ್ಸ್ಟ್ ಲೆವೆಲಲ್ಲಿ ತೋರಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಏನು ಹಾಲಿವುಡ್ ಲೆವೆಲ್ ಅಂತ ಏನು ಮೊದಲಿಂದನೂ ಹೇಳ್ಕೊಂಬರ್ತಿದ್ವೋ ಅದನ್ನು ರೀಚ್ ಮಾಡಿಸಿದ್ದಾರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ.
ಅದ್ಭುತವಾದಂಥ ಕನ್ನಡ ಸಿನಿಮಾನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೊಟ್ಟಿದ್ದಾರೆ. ನಾನು ಹೇಳ್ದಾಗೇನೆ ನೀವು ತಲೆಯಿಂದ ರಾಕಿ ಬಾಯ್ನ ತೆಗೆದುಬಿಟ್ಟು ಒಬ್ಬ ಯಶ್ ಅವರ ಸಿನಿಮಾ ನೋಡೋಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀವು ಸಿನಿಮಾ ನೋಡೋಕೆ ಹೋದರೆ ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನೆಗೆಟಿವ್ ಸ್ಪ್ರೆಡ್ನ ಮಾಡೋಕೆ ಹೋಗಬೇಡಿ. ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಅಲ್ಲಿ ವರ್ಕ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾ, ನಿಮಗೆ ಈ ಸಿನಿಮಾನ ನೋಡಿ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.